ನಮಸ್ಕಾರ, ವೆಲ್ಕಮ್ ಟು ಯೋಗಿ ಗದಗ್ ಚಾನಲ್. ಸೊ ಇವತ್ತು ಗದಗಲ್ಲಿ ನಡೀತಾ ಇರೋ ಮಿನಿ ಕುಂಭಮೇಳದಲ್ಲಿ ಇಲ್ಲಿ ಒಂದು ಕುಟುಂಬವು 9 ದಿನಗಳ ಕಾಲ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಂಡು ಅದರ ಸಂಪೂರ್ಣ ಫಲವನ್ನು ಪಡೆದಿದ್ದಾರೆ. ಸೊ ನಾವೆಲ್ಲ ದೂರದಿಂದ ನೋಡ್ತಾ ಇದ್ದೀವಿ, ಸುಮಾರು ಜನರು ದೂರದಿಂದ ನೋಡಿಕೊಂಡು ಏನು ನಡೀತಾ ಇರ್ಬೋದು, ಯಾಕೆ ಇದು, ಅವ್ರಿಗೆ ಮಾತ್ರ ಸ್ಪೆಷಲ್ ಅಗ್ನಿಹೋತ್ರ ಹೋಮ ಯಾಕೆ ಇದು ಅಂತ ಯೋಚನೆ ಇರ್ಬೋದು. ಸೊ ಇಲ್ಲಿ ಒಂದು ಕುಟುಂಬ ಇದೆ, ಅವ್ರ ಹತ್ರನೇ ಕೇಳೋಣ ಈ ಹೇಗೆ ರಿಜಿಸ್ಟರ್ ಮಾಡಿಕೊಂಡ್ರು, ಅದರ ಅನುಭವ, 9 ದಿನಗಳ ಕಾಲ ಈ ಯಜ್ಞದಲ್ಲಿ ಪಾಲ್ಗೊಂಡ್ರ ಕಾರಣ ಏನು ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ತಮ್ಮ ಹೆಸರು ಹೇಳ್ಬಿಟ್ಟು ಸರ್ ನನ್ನ ಹೆಸರು ವಿವೇಕ್ ಕಬಾಡಿ ಅಂತ ಹೇಳ್ಬಿಟ್ಟು ಇಲ್ಲೇ ಗದಗದವ್ರು ನಾವು. ಇವರು ನಮ್ಗಷ್ಟೇ ಯಾಕಲ್ಲಿ ಪ್ರವೇಶ ಮಾಡಿದಾರಂದ್ರೆ ಒಂದನೇ ದಿವಸ ಅವರು ನಮಗೆ ಪವಿತ್ರ ಸ್ನಾನ ಅಂತ ಮಾಡ್ತಾರೆ ಸರ್. ಆ ಪವಿತ್ರ ಸ್ನಾನ ಆದಮೇಲೆ ಅವರು ಮಾಡ್ತಾರೆ, ಅಲ್ಲೇ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಎಲ್ಲರೂ ಪವಿತ್ರ ಸ್ನಾನ ಮಾಡಿ ಫಸ್ಟ್ ದಿವಸ ಮಾಡಿ ಅಲ್ಲಿ ಜೋಡಿ ಸುಮಾರು ಎಷ್ಟು 92 ಜೋಡಿ ಇದಾವೆ ಸರ್. ಅಲ್ಲಿ 92 ಜೋಡಿ ಇದಾವೆ. 92 ಜೋಡಿನೂ ಪವಿತ್ರ ಸ್ನಾನ ಮಾಡಿ ಅಲ್ಲಿ ಒಳಗೆ ಹೋಗಿದ್ದಾರೆ. ಶುದ್ಧೀಕರಣ ಮಾಡಿ, ಹೌದು, ಪವಿತ್ರ ಸ್ನಾನ ಮಾಡಿ ಕಳಿಸ್ಯಾರ ಸರ್. ಆಮೇಲೆ ಅಲ್ಲಿ ಹೋದ್ರೆ ಒಂದು ಅನುಭವ ಏನಂತ ಸರ್, ಒಂದೇನೋ ಶಾಂತಿ ಸಿಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಆಮೇಲೆ ಅವರ ಬರ್ಬೇಕಂತೇನು ಇಲ್ಲಿ ಡಿಸ್ಟ್ರಿಕ್ಷನ್ ಮಾಡಿಲ್ಲ. ಅವರು ನೀವು ರೊಕ್ಕ ಬರಲಿ ಅಂತ ಯಾರೂ ಹೇಳಿಲ್ಲ, ಫ್ರೀ ಬಂದವ್ರಿಗೂ ತೊಗೊಂಡಾರ. ಹೌದು, ದೈವ ಭಕ್ತಿ ಯಾರಿಗೈತಿ ಅವ್ರು ಬರಲಿ ಅಂತ ಯಾರು ಹೊರತು ನೀವು ದುಡ್ಡು ಕೊಟ್ಟ ಬರಬೇಕಂತ ಯಾರಿಗೂ ಹೇಳಿಲ್ಲ. ಅದು ಒಂದು ಅವ್ರದ್ದು ನಾವು ಮೆಚ್ಚುವಂಥ ಕೆಲಸ ಆಗಿದೆ ಸರ್. ಅದು ನಮ್ಮ ಖುಷಿ. ಗದನೆ ಇಂಥ ಒಂದು ಯತ್ನ ಮಾಡ್ಯಾರ, ಭಾಳ ಖುಷಿ ಆಯ್ತು. ಅದು ಒಬ್ಬರ ಸಂಬಂಧ ಮಾಡಿಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ಯಾರ. ಮ್ಯಾರಿಡ್ ಪೀಪಲ್ ಅಷ್ಟೇ ಸರ್, ಮ್ಯಾರಿಡ್ ಪೀಪಲ್ ಅಷ್ಟೇ. ಅಲ್ಲ ಸರ್, ದಾಂಪತ್ಯ ಜೀವನ ಸುಖಕರವಾಗಲಿ, ಆಮೇಲೆ ಈ ಲೋಕ ಕಲ್ಯಾಣ ಆಗಲಿ. ಏನು ಸರ್, ಮ್ಯಾರಿಡ್ ಪೀಪಲ್ ಯಾಕಂದ್ರೆ ಒಂದು ಶಿವ ಪಾರ್ವತಿ ಒಂದು ದರ್ಜೆಯನ್ನು ಕೊಟ್ಟು ಮಾಡಿರ್ತಾರೆ. ಅವರು ಶಿವ ಪಾರ್ವತಿ ಅಲ್ಲಿ ಬಂದು ಯಜ್ಞ ಮಾಡತ್ರ ಅನ್ನೋದು ಒಂದು ಮೀನಿಂಗ್ ಸರ್. ಅದಕ್ಕೆ ದಾಂಪತ್ಯದಲ್ಲಿದ್ದವ್ರಿಗೆ ಅಲ್ಲಿ ಬಂದು ಒಂದು ಯಜ್ಞದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ದಾರೆ. ಅದೊಂದು ಖುಷಿ ಸರ್. ಆಮೇಲೆ ಏನು ಸರ್, ಲೋಕ ಕಲ್ಯಾಣಗೋಸ್ಕರ ಹೇಳ್ಯಾರಲ್ಲ, ಅದು ನಮ್ಗೆ ಭಾಳ ಖುಷಿ ಆಗಿದೆ. ಮತ್ತೇನು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ತೀರಾ, ನಮ್ಮ ಅನುಭವ ಏನಾದರೂ ಹಂಚ್ಕೊಳ್ತೀರಾ? ಥ್ಯಾಂಕ್ ಯು.